ಎಲ್ಲ ಕಠಿಣ ಕ್ರಮ ತೆಕ್ಕೊಳ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆಲ್ಲ ಸದನದಲ್ಲಿ ಉತ್ತರ ಕೊಟ್ಟರು. ಅದಲ್ಲದೆ ಇನ್ನೊಂದು ಮಾತು ಕೂಡ ಹೇಳಿದರು, ತಾವೆಲ್ಲ ಕೇಳಿದ್ದೀರಿ. ಪ್ರತಿಪಕ್ಷದ ಮುಖಂಡರು ಕೊಟ್ಟಂಥ ಸಲಹೆ, ಕೆಲವರು ಹೇಳಿದರು CBI ಮಾಡಬೇಕಂತೇಳಿ, ಇನ್ನೊಂದು ಮುಖಂಡರು ಹೇಳಿದರು ನಮ್ಮ ರಿಟೈರ್ಡ್ ಜಡ್ಜ್ ಅಥವಾ ಈಗ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ ಏನು ಉತ್ತರ ಕೊಡುವಾಗ, ನಾವು ಯಾವ ರೀತಿಯ ತನಿಖೆ ಆಗಬೇಕೆಂಬಲ್ಲಿ ತೀರ್ಮಾನ ತಗೊಳ್ಳುವಾಗ ನೀವು ಕೊಟ್ಟಂಥ ಸಲಹೆ ಅದು CBI ಅಥವಾ ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಬೇಕು, ಇದನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ, ಸಲಹೆಯನ್ನು ಸ್ವೀಕರಿಸಿದ ಮಾತನ್ನು ಕೂಡ ಕೊಟ್ಟಿದ್ದರು. ಅದನ್ನು ಮತ್ತೆ ಕೂಡ ನೀವು ಈಗಲೇ ಹೇಳಬೇಕು ಅಥವಾ ಆ್ಯಕ್ಷನ್ ತಗೊಳ್ಬೇಕು, ಬಜೆಟ್ಗೆ ಉತ್ತರ ಕೊಡಬಾರ್ದು ಅಂತ ಹೇಳಿದರೆ ನಿಜವಾದ ಉದ್ದೇಶ ಏನಂತ ನಾವು ಅರ್ಥ ಮಾಡಿಕೊಳ್ಬೇಕು. ರಾಜ್ಯಪಾಲರ ಭಾಷಣಕ್ಕೂ ಕೂಡ ಮಾತಾಡುವಾಗ ಮುಖ್ಯಮಂತ್ರಿ ಅಡ್ಡಿಪಡಿಸುವುದು ಬೆಳಿಗ್ಗೆಯಿಂದ ಸಂಜೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 10 ಗಂಟೆಗೆ ಪ್ರಾರಂಭ ಮಾಡಿ ಸಂಜೆ 5:30 ಗಂಟೆ ತನಕ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಮಾತಿಗೆ ಕೂಡ ಅಡ್ಡಿಪಡಿಸುವುದು ಎಲ್ಲ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿ ಅಸೌಖ್ಯರಾಗಿದ್ದಾರೆ, ಅದು ಭಾವನೆ ಬೆಳಿಗ್ಗೆಯಿಂದ 10ರಿಂದ 5 ತನಕ ಹಂತದಲ್ಲಿ ಪ್ರತಿಯೊಂದು ಕೂಡ ಅಡ್ಡಿಪಡಿಸುವುದು. ಬಜೆಟ್ಗೆ ಬೆಳಿಗ್ಗೆ ಅಸೌಖ್ಯರಾದರೂ ಕೂಡ 8:30 ಗಂಟೆಗೆ ಬಂದು ಉತ್ತರ ಕೊಡಬೇಕಂತ ಕೂತ್ಕೊಂಡಾಗ ನೀವು ಈಗ ಹೇಳಿ ಉತ್ತರ ಕೊಡಬೇಡಿ, ಉತ್ತರ ಕೊಡುವ ಮುಂಚೆ ನಮಗೆ ನೀವು ಹೇಳಿ, ಇದೆಲ್ಲ ಸದುದ್ದೇಶ ಅಂತ ನಮ್ಗೆ ಕಾಣ್ತದ? ಆದ ಕಾರಣ ಬರೇ ಫೈನಾನ್ಸ್ ಬಿಲ್ ಧನವಿನಿಯೋಗ ಪಾಸ್ ಆಗಲೇಬಾರ್ದು, ಫೈನಾನ್ಸ್ ಬಿಲ್ ಪಾಸ್ ಆಗಲೇಬಾರ್ದು, ಅದನ್ನು ಸರ್ಕಾರ ಇಕ್ಕಟ್ಟಿಗೆ ಸಲ್ಲಿಸಬೇಕು, ನಾನು ಆಡಳಿತಕ್ಕೆ ಸಂಬಂಧಪಟ್ಟ ಈ ರೀತಿಯ ಇದನ್ನು ಮಾಡುವ ನಾವು ಫೈನಾನ್ಸ್ ಬಿಲ್ ಪಾಸ್ ಮಾಡಲೇಬೇಕಲ್ಲ. ಎಷ್ಟು ಗೊಂದಲ ಮಾಡಿದರೂ ಕೂಡ ನಿನ್ನ ಫೈನಾನ್ಸ್ ಬಿಲ್ ಪಾಸ್ ಮಾಡಲೇಬೇಕಾಗ್ತದೆ. ಪಾಸ್ ಮಾಡದಿದ್ದರೆ ಏನಾಗ್ತದೆ, ನಾಳೆ ನಮಗೆ ಇವರಿಗೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸಮಸ್ಯೆ ಯಾರಿಗೆ? ಎಲ್ಲ ಗೌರ್ಮೆಂಟ್ ಸ್ಟಾಫಿಗೆ, ಎಂಪ್ಲಾಯಿಗೆ, ಜನಸಾಮಾನ್ಯರಿಗೆ, ಶಿಕ್ಷಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ತಲೆಮಾರಿ ಕೆಲಸ ನೀವು ಎಲ್ಲರಿಗೂ ಕೂಡ ಸಮಸ್ಯೆ. ಮತ್ತೆ ಇನ್ನೊಂದು ಅಧಿವೇಶನ ಕರಿಬೇಕು ಆದಾಗ ನಾವು ಎಷ್ಟೇ ಗೊದ್ದಲಿದ್ದರೂ ಕೂಡ ಫೈನಾನ್ಸ್ ಬಿಲ್ಲನ್ನು ನಾವು ಇವತ್ತು ಮಾಡಿದ್ದೇವೆ. ಫೈನಾನ್ಸ್ ಬಿಲ್ ನಾನು ಸ್ಟಾಲ್ ಮಾಡಲಿಲ್ಲ ಅಂತ ನಾನು ಆಗ ಮುಂದೆ ಹಾಕಿಕೊಂಡು ಹೋಗ್ಬೇಕಾ? ಫೈನಾನ್ಸ್ ಬಿಲ್ಲನ್ನು ನಾನು ಅರ್ಧ ನಿಲ್ಲಿಸಲಿಲ್ಲ ಅಂತ ಹೇಳಿಕೊಂಡು ಇವ್ರ ಮೇಲೆ ಬಂದು ನನ್ನ ಟೇಬಲಲ್ಲಿದ್ದಂಥ ಪುಸ್ತಕವನ್ನು ಪೇಪರ್ ಅರ್ಧ ಬಿಸಾಡೋದು, ಆ ವಿಧೇಯಕದ ಇದನ್ನು ಅರ್ಧ ಮುಖಕ್ಕೆ ಬಿಸಾಡೋದು, ಯಾವುದೋ ಇಡೀ ಬಂಡಲ್ ಪೇಪರನ್ನೇ. ಫೈನಾನ್ಸ್ ಬಿಲ್ ಸ್ಟಾಲ್ ಮಾಡಬೇಕಂತ ತೀರ್ಮಾನ ಮಾಡಿ ಅದು ಸ್ಟಾಲ್ ಮಾಡಲಿಕ್ಕೆ ಬೇಕಾಗಿ ನಾನು ಯಾವ ಹಂತ ಕೂಡ ನಾವು ಹೋಗ್ತೇವೆ ಅಂತ ಹೇಳಿ ಅಸಂವಿಧಾನಬದ್ಧವಾದ ಎಲ್ಲ ಕ್ರಮ ಮಾಡ್ಬೋದಾ? ಹಾಗಾದ್ರೆ ನಾಳೆ ಇದನ್ನು ನಾವು ಸುಮ್ಮನಾದರೆ ನಾಳೆ ಪ್ರತಿಯೊಂದು ಅಧಿವೇಶನ ಕೂಡ ಫೈನಾನ್ಸ್ ಬಿಲ್ಗೆ ಬಂದು ತೊಂದರೆ ಮಾಡ್ತಾರೆ. ಇಲ್ಲಿ ಇವ್ರು ಗದ್ದಲ ಆಗ್ತದೆ, ಇವ್ರು ನಮ್ಮನ್ನು ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಹೇಳಿಕೊಂಡು ನಾನೇನಾದ್ರು ಅರ್ಥ ನಿಲ್ಲಿಸಿ ಹೋಗಿದ್ರೆ ಏನಾಗ್ತಿತ್ತು? ಆದ ಕಾರಣ ಇದು ಬರೀ ನಾನು ಒಬ್ಬ ಆಲೋಚನೆ ಮಾಡಿದ ವಿಚಾರ ಅಲ್ಲ, ನಿಮ್ಮನ್ನು ಸೇರಿ ಇಡೀ ರಾಜ್ಯಾಂತ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ಸಂವಿಧಾನಕ್ಕೆ ಗೌರವ ತರುವಂಥದ್ದು, ಒಂದು ಶಾಸನಸಭೆಯನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗುವಂಥದ್ದು, ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದಂತೇಳಿ ಈಗಿರೋ ಶಾಸಕ ಅದನ್ನು ತಿದ್ದಿಕೊಳ್ಳುವಂಥದ್ದು, ಮತ್ತು ಮುಂದಿನ ದಿನ ಯಾರು ಬರ್ತಾರೆ ಪ್ರತಿನಿಧಿಯಾಗಿ ಅವರಿಗೆ ಒಂದು ದಿಕ್ಸೂಚಿಯ ಸಂದೇಶ ಕೊಡುವಂಥ ಒಂದು ಕ್ರಮ ಇವತ್ತು ಆಗಿದೆ. ಆದ ಕಾರಣ ಆ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇದು ನಮಗೂ ಕೂಡ ಈ ತೀರ್ಮಾನ ಯಾಕೆ ನಾವು 1 ಗಂಟೆ ಮುಂಚೆ ಭಾಳ ಆತ್ಮೀಯತೆ ಎಂದಿರು, 1 ಗಂಟೆ ನಂತರ ನಾನು ಈ ರೀತಿ ತಗೊಳ್ಬೇಕಾಗ ಅದು ನಮಗೆ ಅತ್ಯಂತ ನೋವಿನ ವಿಚಾರವೇ. ಅದು ನನ್ನ ಭಾವನಾತ್ಮಕ ವಿಚಾರ ಇಲ್ಲಿ ಇಟ್ಟುಕೊಂಡು ನಾನು ನಿಯಮಬದ್ಧವಾಗಿ ನಾನು ಕೆಲಸ ಮಾಡಬೇಕಲ್ಲ, ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಲ್ಲ. ಆ ಇದರಲ್ಲಿ ಅವ್ರಿಗೆ ತಿದ್ದುಕೊಂಡು ಸರಿಯಾಗಲಿ ಅಂತೇಳಿ ಅವರಿಗೆ ಬಹುಶಃ ನಾವು ಈ ಒಂದು ಸಸ್ಪೆನ್ಷನ್ ಆದೇಶ ಇವತ್ತು ಮಾಡಿದ್ದೇವೆ.